ಒಂಚೂರು ಹಾಲು ಕುಡಿಯಮ್ಮ. ಬೇಡ ನೋಡು, ನಿನ್ನ ಪಾಪು ಸಿಕ್ಕಿದ್ಮೇಲೆ ನಿನಗೆ ಅದನ್ನು ನೋಡ್ಕೊಳ್ಳೋಕೆ ಶಕ್ತಿ ಬೇಕೋ ಬೇಡವೋ? ನೀನೇ ಸ್ವರ್ಗ ಹೋಗ್ಬಿಟ್ರೆ ಹೇಗಮ್ಮ? ಕುಡಿ ಒಂಚೂರು. ಬೇಡ ಬೇಡ ಬೇಡ, ಮಗು ಬೇಕು. ಬರುತ್ತೆ, ಸಿಗುತ್ತೆ, ಮಗು ಸಿಗುತ್ತೆ. ಒಂಚೂರು ಕುಡಿಕಂತ ಸ್ವಲ್ಪ. ಅಪ್ಪ, ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ನೀನು ತೆಗಿತಾನೆ ಇಲ್ಲ. ನೀನು ಫೋನ್ ಮಾಡಿದಾಗ ಅರಸನಕೋಟೆ ಅಂಗಳದಲ್ಲೇ ಇದ್ದಮ್ಮ. ಊರಿಂದ ಬಂದಾಗಲಿಂದ ಅಖಿಲಮ್ಮನವ್ರನ್ನ ಮಾತಾಡ್ತಿರ್ಲಿಲ್ವಲ್ಲ, ಹೋಗಿದ್ದೆ. ಅದಕ್ಕೆ ಫೋನ್ ತಗೊಳಕ್ಕಾಗಲಿಲ್ಲ. ಹೌದಾ ಅಪ್ಪ? ಅತ್ಯಮ್ಮ ನಿನ್ನನ್ನು ತಮ್ಮನ ಥರ ಅಂತ ಹೇಳ್ತಾರೆ. ಮಗು ಕಾಣೆ ಆದಾಗಿಂದ ಅವ್ರು ತುಂಬ ಭಯದಲ್ಲಿದ್ದಾರೆ. ನೀನು ಅವ್ರಿಗೆ ಸಮಾಧಾನ ಮಾಡಬೇಕಿತ್ತು. ಅಯ್ಯೋ, ನಾನೊಬ್ಳು. ನಿನಗೆ ಅಖಿಲಮ್ಮನ ಕಂಡ್ರೆ ಕಾಳಜಿ, ಗೌರವ. ನೀನು ಅವ್ರಿಗೆ ಸಮಾಧಾನ ಮಾಡದೇ ಇರ್ತೀಯ? ಖಂಡಿತ ಮಾಡಿರ್ತೀಯ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಗುನ ನಾನೇ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿರ್ತೀಯ ಅಲ್ವಾ? ಹೌದು, ನಿನ್ನ ಸ್ನೇಹಿತರ ಮಗುಗೆ ತೊಟ್ಲು ಕೊಟ್ಟು ಬರ್ತೀನಿ ಅಂತ ಹೋದ್ಯಲ್ಲ, ತೊಟ್ಲು ಕೊಟ್ಟು ಬಂದ್ಯಾ? ಅವ್ರ ಮಗುನ ತೊಟ್ಲಲ್ಲಿ ಮಲಗಿಸಿದ್ರ? ಹೂನಮ್ಮ, ಮಗು ನೆಲದ ಮೇಲೆ ಪಾಪ ಶೀತದಿಂದ ಮಲಗಿತ್ತು. ತೊಟ್ಟಲ್ಲಿ ಹಾಕ್ತಿದ್ದಂಗೆ ತುಂಬ ಖುಷಿ ಪಡ್ತು. ಅಗತ್ಯ ಇರೋ ಮಗುಗೆ ತೊಟ್ಲು ಕೊಟ್ರೆ ನಮ್ಮ ಮಗು ಬೇಗ ಸಿಗುತ್ತೆ ಅಂತ ಹೇಳಿದ್ಯಲ್ಲಪ್ಪ. ನಮ್ಮ ಮಗು ಬೇಗ ಸಿಗುತ್ತಲ್ವಪ್ಪ? ಖಂಡಿತ ಸಿಗುತ್ತಮ್ಮ. ಆದಷ್ಟು ಬೇಗ ನಮ್ಮ ಮನೆಗೂ ಬರುತ್ತೆ, ನಂಬಿಕೆ ಇಟ್ಕೋ. ನೀನಾಗ್ಲಿ ಯಜಮಾನ್ರಾಗ್ಲಿ ಈ ಥರ ಧೈರ್ಯದ ಮಾತು ಹೇಳಿದಾಗ ನನಗೆ ಧೈರ್ಯ ಬರುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ಮತ್ತೆ ಆತಂಕ ಶುರುವಾಗ್ಬಿಡುತ್ತಪ್ಪ. ಬರೀ ನನಗೆ ಮಾತ್ರ ಅಲ್ಲಪ್ಪ, ಅರಸನಕೋಟೆಯಲ್ಲಿ ಎಲ್ಲರೂ ಆತಂಕದಲ್ಲಿದ್ದಾರೆ. ಈಗ ನೀನು ಅಲ್ಲಿಂದನೇ ಬಂದ್ಯಲ್ಲ, ನಿನಗೆ ಗೊತ್ತಾಗಿರ್ಬೇಕು ತಾನೆ. ಅತ್ತೆಯಮ್ಮ ಪದೇ ಪದೇ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿದಾಗೆಲ್ಲ ಸಿಗ್ತಿದ್ದ ಉತ್ತರ ಮಗು ಸುಳಿವು ಸಿಕ್ಕಿಲ್ಲ ಅಂತ. ಎಲ್ರಿಗೂ ಆತಂಕ ಜಾಸ್ತಿ ಆಗ್ತದಪ್ಪ. ಎಲ್ಲರೂ ಆತಂಕದಲ್ಲಿದ್ದಾರೆ ಅಂತ ಹೇಳಿದೆ. ಆದರೆ ಹೆತ್ತ ತಾಯಿಯಾಗಿ ಎಲ್ರಿಗಿನ ಹೆಚ್ಚು ಆತಂಕದಲ್ಲಿ ನೀನಿದೆಯಾ ಅಂತ ನನಗೆ ಗೊತ್ತಮ್ಮ. ಆ ಆತಂಕಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ನಾನು ಇಷ್ಟೊತ್ತವರೆಗೂ ದೇವಸ್ಥಾನದಲ್ಲಿ ದೇವ್ರನ್ನ ಬೇಡ್ಕೋತಾ ಕೂತಿದ್ದೆ. ಪಾಪ, ನಿನಗೆ ನನ್ನಿಂದ ಎಷ್ಟು ಚಿಂತೆ ಅಲ್ವಾ? ಮಗು ಹುಟ್ಟಿದ್ದಾಗೆ ಮಗುನ ಪೂಜದ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಿಸ್ತೀನಿ ಅಂತ ಹೇಳ್ತಾ ಇದ್ದೆ. ನಿನ್ ಕೈ ಕೊಡಲ್ಲ ಅಂತಾನು ನಿನ್ನ ರೇಗಿಸ್ತಿದ್ದೆ. ಆ ಖುಷಿನೆಲ್ಲ ನಾನು ನಿನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಲ್ವಾ ಅಪ್ಪ? ಆದ್ರೂ ಪಾಪ ಮಗು ಅರಸನಕೋಟೆ ಗೇಟ್ ಒಳಗಾದ್ರೂ ಇದೆ ಅನ್ನೋ ನೆಮ್ಮದಿ ಇತ್ತು ನಿನಗೆ. ಈಗ ಅದು ಇಲ್ಲ ಅಲ್ವಾ ಅಪ್ಪ? ಹೆತ್ತ ಮಗುನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು. ಆದ್ರೆ ಈಗ ನಿನಗೆ ನನ್ನ ಮೇಲೆ ತುಂಬಾ ಕೋಪ ಬರ್ತಿರ್ಬೇಕಲ್ವಾ ಅಪ್ಪ? ನಿನ್ನದಲ್ಲದ ತಪ್ಪಿಗೆ ನಿನ್ನನ್ನು ಹೊಣೆ ಮಾಡೋಷ್ಟು ದಡ್ಡ ಅಲ್ಲಮ್ಮ ಈ ನಿಮ್ಮಪ್ಪ. ಊಟ ಮಾಡಿದ್ಯಾ? ಮಾಡಿರಲ್ಲ ಅಂತ ನನಗೆ ಗೊತ್ತು. ನಡಿ ಊಟ ಮಾಡೋಣ. ಇಲ್ಲಪ್ಪ, ನನ್ನ ಮಗು ಕ್ಷೇಮವಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಊಟ ಸೇರಲ್ಲ. ಅದು ಎಲ್ಲಿದೆಯೋ, ಹೇಗಿದೆಯೋ, ಹಾಲು ಕುಡಿತೋ ಅಥವಾ ಹಸ್ಕೊಂಡು ಅಳ್ತಿದ್ಯೋ ಏನೋ
ಚಿಂತೆ ಮಾಡಬೇಡಮ್ಮ. ಮಗು ಯಾರ ಹತ್ರ ಇದೆಯೋ, ನೀನೆಷ್ಟು ಆ ಮಗುನ ಪ್ರೀತಿಯಿಂದ ನೋಡ್ಕೊತಿದ್ಯೋ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊತಿರ್ತಾರೆ. ಏನಪ್ಪ ನೀನು ಎಲ್ಲ ಕಣ್ಣಾರೆ ನೋಡ್ ಬಂದ ಹಾಗೆ ಮಾತಾಡ್ತಾ ಇದೀಯಾ? ನಂಬಿಕೆನೇ ಜೀವನ ಅಂತಾರೆ, ಕೇಳಿದೀಯಾ? ಈಗ ನಾವು ನಿನ್ನ ಮಗುನ ಯಾರೋ ನಿನ್ನಷ್ಟೇ ಪ್ರೀತಿಯಿಂದ ನೋಡ್ಕೊತಿದ್ದಾರೆ ಅಂತ ನಂಬ್ಕೊಂಡ್ರೆ ಅದೇ ನಿಜ ಆಗ್ಬೋದು ಅಲ್ವಾ? ಆಗಲೇ ಅಲ್ವಾ ನಮಗೂ ಮಗುನ ಹುಡ್ಕೋದಕ್ಕೆ ಧೈರ್ಯ ಬರುತ್ತೆ, ಉತ್ಸಾಹ ಬರುತ್ತೆ. ಮಗು ಯಾರೋ ಒಳ್ಳೆಯವ್ರ ಕೈಲೇ ಸೇರಿದೆ ಅಂತ ನಂಬ್ಕೊಳ್ಳೋಣ. ನಿಮ್ಮ ಮಗು ಆದಷ್ಟು ಬೇಗ ಸುರಕ್ಷಿತವಾಗಿ ಮನೆಗೆ ಬಂದು ಸೇರ್ಕೊಳುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗೆ ಅನ್ಕೊಳ್ಳೋದು ನಿಜ ಆಗುತ್ತೆ ಅನ್ನೋದಾದ್ರೆ ನಾನು ಹಾಗೆ ಅನ್ಕೋತೀನಪ್ಪ. ಒಟ್ನಲ್ಲಿ ನನ್ನ ಮಗು ನನ್ನ ಮನೆಗೆ ಬಂದು ಸೇರಿದ್ರೆ ಸಾಕು. ಪಾಪ ಅಪ್ಪ, ಜನನಿ ಕಣ್ಣೀರ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ನಾನು ದೊಡ್ಡ ಯಜಮಾನರು ಆ ಮಗುನ ಪಾರ್ವತಿ ಹೆತ್ತು ಮಗು ಅಂತ ಅರ್ಸನ ಕೋಟೆಯವ್ರಿಗೆ ಗೊತ್ತು ಮಾಡೇ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವಳು ನೋಡಿದ್ರೆ ಈಗಲೂ ಜನನಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳಲ್ಲ. ಸ್ವಲ್ಪ ಊಟ ಮಾಡಲ್ಲ ಅಪ್ಪ? ನನಗೆ ಬೇಡ. ನಿನಗೆ ನಿನ್ನ ಮಗಳು ಊಟ ಮಾಡಿಲ್ಲ ಅನ್ನೋ ಚಿಂತೆ, ನನಗೆ ನನ್ನ ಮಗಳು ಹಾಲು ಕುಡ್ದಿದ್ದಾಳೋ ಇಲ್ವೋ ಅನ್ನೋ ಚಿಂತೆ. ನೋಡು, ನನಗೆ ದಯವಿಟ್ಟು ಬಲವಂತ ಮಾಡಬೇಡ, ನನಗೆ ಊಟ ಬೇಡ. ಬಂಗಾರಿ, ಹಸುವಾಗಿದೆಯಾ ನಿನಗೆ? ನೋಡು, ನಿಮ್ಮಪ್ಪ ನಿನಗೋಸ್ಕರ ಅಂತ ಹಾಲು ಕಾಯಿಸ್ಕೊಂಡ್ ಬಂದಿದ್ದಾನೆ. ಇವಾಗ ಕುಡಿಬೇಕು, ಜಾಣ ಮರಿತಾರ. ದೇವರೇ, ನನ್ನ ಮಗಳ ಈ ಸಂಕಟನ ನನ್ನಿಂದ ನೋಡೋಕ್ಕಾಗಲ್ಲ. ಇವಳು ಅರಸನ ಕೋಟೆಗೆ ಮಗಳನ್ನು ಕೊಟ್ಟು ಜೀವನ ಪರ್ಯಂತ ಮಗುಗೋಸ್ಕರ ಅಂಬಲಿಸ್ತಾನೆ ಕಣ್ಣೀರು ಹಾಕೋದನ್ನು ತಪ್ಪಿಸ್ಬೇಕು ಅಂದರೆ ಈಗ ನಾನು ಮನಸ್ಸು ಗಟ್ಟಿ ಮಾಡಿಕೊಳ್ಳೇಬೇಕು. ಆದರೆ ಈಗ ಅವಳಿಗೆ ಊಟ ಮಾಡಿಸೋದಕ್ಕೋಸ್ಕರ ಏನಾದರೂ ಮಾಡಲೇಬೇಕಲ್ಲ. ಏನು ಮಾಡಲಿ? ಅಯ್ಯೋ, ಮಗು ಹಾಲು ಕುಡಿತಾನೆ ಇಲ್ವಲ್ಲ, ಏನು ಮಾಡೋದು? ಹಾಂ, ನಾನು ಚಿಕ್ಕವನಾಗಿದ್ದಾಗ ಊಟ ಮಾಡ್ತಾ ಇದ್ದಾಗ ಅಮ್ಮ ನನಗೆ ಚಂದ ಮಾಮ ಕತೆ ಹೇಳಿ ಊಟ ಮಾಡಿಸ್ತಾ ಇದ್ರಂತೆ. ಹಾಗಂತ ಅಮ್ಮನೇ ಹೇಳ್ತಾಯಿದ್ರು. ನಾನು ಇವಾಗ ನನ್ನ ಮಗಳಿಗೆ ಚಂದ ಮಾಮ ಕತೆ ಹೇಳ್ತೀನಿ, ಆವಾಗ ಹಾಲು ಕುಡಿಬೋದು. ಪುಟ್ಟಿ, ಈಗ ನಾನು ನಿನಗೆ ಚಂದ ಮಾಮ ಕತೆ ಹೇಳ್ತೀನಂತೆ, ನೀನು ಜಾಣ ಮಗಳ ಥರ ಹಾಲು ಕುಡಿಬೇಕಂತೆ. ಎಲ್ಲಿ ಆನು? ಪಾರು, ನಿಂಗೊಂದು ಕತೆ ಹೇಳ. ನಿಂದೆ ಕತೆ. ದೇವರು ನಿನ್ನ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿರೋ ಕತೆ. ಅಯ್ಯೋ, ಹೇಳ್ತಾ ಇದ್ದಾಳಲ್ಲ. ನಿಂಗೆ ಹಾಗಾದ್ರೆ ಚಂದಮಾಮ ಕತೆ ಬೇಡವಾ? ಏನು ಮಾಡೋದು? ಹಾಂ, ನಿನಗೆ ಇಷ್ಟವಾಗೋ ಮನಸ್ಸಿಗೆ ತುಂಬ ನಾಟುವಂಥ ಕತೆ ಹೇಳ್ತೀನಿ. ಯಾವ ಕತೆ ಗೊತ್ತಾ? ನಿಮ್ಮಪ್ಪ ಅಮ್ಮನ ಕತೆ.
ಒಂದು ಊರಲ್ಲಿ ಒಬ್ಳು ರಾಜ್ಕುಮಾರಿ ಇದ್ಲು. ಅವಳು ತುಂಬ ಒಳ್ಳೆ ಮನಸ್ಸಿರೋ ರಾಜ್ಕುಮಾರಿ. ಅವಳ ಹೆಸರು ಪಾರು ಅಂತ. ಎಲ್ಲರೂ ಕರುಣೆಯ ಪೈರು, ನಮ್ಮಿ ಪಾರು ಅಂತ ಹೇಳ್ತಾ ಇದ್ರು. ಒಂದು ಸಣ್ಣ ಹಳ್ಳಿಲಿ ಸಣ್ಣ ಮನೇಲಿ ಇರ್ತಾ ಇದ್ಲು. ಆದರೆ ಒಂದು ದಿನ ಅವಳು ದೊಡ್ಡ ಮನೆಗೆ ಬರ್ತಾಳೆ. ಕೆಂದಾವರೆ ಹೂ ಅರಳಿ ನಿಂತ್ಯಾವೆ, ಗಮ್ಮೆಂದು ಗಂಧ ಬೀರ್ಯಾವೆ, ನಡೆದಾಡೋ ಹಾದಿ ಬೀದಿಲಿ ಇವಳು ನಡೆದಾಡೋ ಹಾದಿ ಬೀದಿಲಿ. ಸಹನೆಯ ತೇರು ನಮ್ಮಿ ಪಾರು, ಕರುಣೆಯ ಪೈರು ನಮ್ಮಿ ಪಾರು. ಆ ಅರಮನೆಯಲ್ಲಿ ದೇವತೆ ಅಂತ ಒಬ್ಬ ಮಹಾರಾಣಿ ಇರ್ತಾರೆ. ಮಹಾರಾಣಿ ಜೊತೆ ಮಹಾರಾಜ, ಅವರು ಇಡೀ ಕುಟುಂಬ ಇರುತ್ತೆ. ಹಾಗೆ ಅವರ ಇಬ್ಬರು ರಾಜ್ಕುಮಾರರು ಕೂಡ ಇರ್ತಾರೆ. ದೊಡ್ಡ ರಾಜ್ಕುಮಾರ ಅಂದರೆ ನಿಮ್ಮಪ್ಪಂಗೆ ಆ ರಾಜ್ಕುಮಾರಿ ಕಣ್ಣುಗಳ ಮೇಲೆ ಪ್ರೀತಿ ಹುಟ್ಟುತ್ತೆ. ಆದರೆ ಆ ರಾಜ್ಕುಮಾರಿ ಆ ಕಣ್ಣುಗಳ ತಂದೆ ಅಂತ ರಾಜ್ಕುಮಾರಂಗೆ ಹೇಳ್ಕೊಂಡಿರಲ್ಲ. ಆದರೂ ಒಂದಿನ ಆ ರಾಜ್ಕುಮಾರಂಗೆ ಆ ರಾಜ್ಕುಮಾರನೇ ತನ್ನ ಕಣ್ಣಿನ ಹುಡುಗಿ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ಎಷ್ಟೋ ಅಡೆತಡೆಗಳ ನಡುವೆ ಆ ರಾಜ್ಕುಮಾರಿ ಅಂದರೆ ನಿಮ್ಮ ಅಪ್ಪ ಅಮ್ಮನ ಮದುವೆ ನಡೆಯುತ್ತೆ. ಯಾವುದೋ ಹಳ್ಳಿಲಿದ್ದ ನಿನ್ನನ್ನು ಆ ದೇವರು ಅರಸನ ಕೋಟೆಗೆ ಕರೆಸ್ಕೊಂಡ. ದೊಡ್ಡ ಯಜಮಾನರ ಜೊತೆ ನಿನ್ನನ್ನು ಮದುವೆ ಆಗುವ ಹಾಗೂ ಮಾಡ್ದ ಆ ದೇವರು. ಎಲ್ಲ ಉಪಕಾರ ಮಾಡಿರೋ ದೇವರು ಒಳ್ಳೆಯವ್ರಿಗೆ ಅನ್ಯಾಯ ಮಾಡೋದಿಲ್ಲಮ್ಮ. ಆ ದೇವ್ರ ಹೆಸರಿನಲ್ಲಿ ತಗೋ ಈ ತುತ್ತು ಮಾಡು. ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯ ಪ್ರತಿರೂಪವಾಗಿ ನೀನು ಹುಟ್ಟಿದೆ. ಅಮ್ಮನ ಮಡ್ಲಲ್ಲಿ ಮಲಗಬೇಕಾದ ಮಗಳು ನೀನು. ಆದರೆ ನಿಮ್ಮಪ್ಪ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ. ನಿಮ್ಮ ಅಪ್ಪನ ನಿರ್ಧಾರಕ್ಕೆ ನಿನ್ನ ಸಪೋರ್ಟ್ ಇದೆ ಅನ್ನೋದಾದರೆ ನೀನು ಇವಾಗ ಹಾಲು ಕುಡಿಬೇಕು, ಸರಿನಾ? ಯಜಮಾನರು ಬಂಗಾರದಂಥ ಮನುಷ್ಯ. ಯಾವಾಗಲೂ ನಿನ್ನ ಯೋಗಕ್ಷೇಮ, ನಿನ್ನ ಸಂತೋಷನೇ ಬಯಸ್ತಾರೆ. ಅಂಥದ್ರಲ್ಲಿ ನೀನು ಇಲ್ಲಿ ಮಗುಗೋಸ್ಕರ ಒದ್ದಾಡಿಕೊಂಡು ಉಪವಾಸ ಇದೆಯಾ ಅಂತ ಗೊತ್ತಾದರೆ ಅವರು ಉಪವಾಸ ಇರಲ್ವಾ ಅಲ್ಲಿ? ಅವ್ರಿಗೆ ಗೊತ್ತಾದ್ರೆ ತಾನೆ ನೀನು ಅವ್ರಿಗೆ ಈ ವಿಷಯನ ಹೇಳ್ಬೇಡ. ನಿನ್ನ ಗಂಡನ ಹೆಸರಿನಲ್ಲಿ ಈ ತುತ್ತು ನೀನು ತಿನ್ನೋದಾದರೆ
ಏನು ಅಂಗುರಾಯಿಸ್ತಾ ಇದ್ದೀರಾ? ಅಲ್ಲ, ಮನೆಯಲ್ಲಿ ಎಳೆ ಕೂಸು ಕಳೆದೋಗಿದೆ ಅಂತ ಎಲ್ಲರೂ ಭಯದಲ್ಲಿ ಒದ್ದಾಡ್ತಾ ಇದ್ರೆ ನೀನ್ ಮಾತ್ರ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸ್ತಾ ಇದೆಯಲ್ಲ. ನನ್ ಮೊಮ್ಮಗು ಕಳೆದೋಗಿರೋದು ನಿನ್ಗೆ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸೋ ವಿಷಯನಾ? ಬೇರೆಯವ್ರ ಕಷ್ಟನ ನೋಡಿ ಖುಷಿ ಪಡೋ ಬುದ್ಧಿ ಇರೋದು ಈ ಮನೇಲಿ ನಿಮಗೆ ಜಾಸ್ತಿ, ನೆನ್ಪಿರ್ಲಿ. ಹೋ, ಹಾಗಾದ್ರೆ ನಿನ್ ಬುದ್ಧಿ ಏನು? ಮನೆಯಲ್ಲಿ ಮಗು ಕಳೆದೋಗಿರ್ಬೇಕಾದ್ರೆ ನೀನು ಖುಷಿಗೆ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸೋದಾ? ಒಂದು ವೇಳೆ ನನ್ ಮೊಮ್ಮಗುನ ನೀನ್ ಕದ್ದಿಲ್ಲ ತಾನೆ? ನಿಮ್ಗೆ ತಲೆ ಕೆಟ್ಟಿದ್ಯಾ? ನಮ್ಮನೆ ಮಗುನ ನಾನೇ ಯಾಕೆ ಕಿಡ್ನಾಪ್ ಮಾಡ್ಬೇಕು? ನನ್ ಮೇಲೆ ಸವಾರಿ ಮಾಡೋದಕ್ಕೋಸ್ಕರ ನಾನ್ ಪಾರ್ವತಿಗೆ ತೊಂದರೆ ಕೊಡೋದನ್ನ ತಪ್ಪಿಸ್ಬೇಕು ಅಂತ ನನ್ನನ್ನ ಈ ಭಯದಲ್ಲಿ ಇಟ್ಟಿರ್ಬೇಕು ಅಂತ ನೀನೇ ನನ್ನ ಮೊಮ್ಮಗನ ಕದ್ದು ಎಲ್ಲೂ ಬಚ್ಚಿಟ್ಟಿಲ್ಲ ತಾನೆ? ರತ್ನವೇಣಿಯವರೇ, ನಮ್ದು ಅರಸನ್ ಕೋಟೆ ವಂಶ. ನಿಮ್ಮನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಎಳೆ ಮಗುನ ಕಿಡ್ನಾಪ್ ಮಾಡುವಂತ ಕೆಟ್ಟ ಬುದ್ಧಿನ ದೇವ್ರು ನನಗೆ ಕೊಟ್ಟಿಲ್ಲ, ಕೊಡೋದು ಬೇಡ. ಮಗು ಆದಷ್ಟು ಬೇಗ ಮನೆಗೆ ವಾಪಸ್ ಬರಲಿ, ತಾನು ಹೆತ್ತ ತಾಯಿನ ಅದು ಸೇರ್ಕೊಳ್ಳಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಓ ಹೌದಾ? ಹಾಗಾದ್ರೆ ಮನೆಯಲ್ಲಿ ನಮ್ದೇ ಮಗು ಕಳುವಾಗಿದೆ ಅಂತ ಎಲ್ರು ಅದನ್ನ ಹುಡುಕೋದ್ರಲ್ಲೇ ಬ್ಯುಸಿ ಆಗಿದ್ರೆ ನೀನ್ ಮಾತ್ರ ನಿನ್ ಫ್ರೆಂಡ್ ಮಗು ಹುಷಾರಿಲ್ಲ ಅಂತ ಅದನ್ನ ನೋಡಕ್ ಹೋಗಿದ್ಯಲ್ಲ. ಅದು ಒಂದಿನ ಅಲ್ಲ, 2 ದಿನ. ಎಲ್ಲಿಗೋಗಿದ್ದೆ? ನಿಮ್ ಪ್ರಶ್ನೆಲೇ ಉತ್ತರನೂ ಇದೆಯಲ್ಲ. ನಾನು ನನ್ನ ಫ್ರೆಂಡ್ ಮಗುನೇ ನೋಡಕ್ ಹೋಗಿದ್ದು. ಮಕ್ಕಳು ಯಾರಿಗಾದ್ರೂ ಮಕ್ಕಳೇ ಅಲ್ವಾ? ಮಗು ಹುಷಾರಿಲ್ಲ ಅಂದ ತಕ್ಷಣ ನನ್ನ ಕರುಳು ಚುರುಕಂತು, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಮ್ಮ ಮನೆ ಮಗು ಕಾಣೆಯಾಗಿರೋದು, ನನ್ನ ಫ್ರೆಂಡ್ ಮಗು ಹುಷಾರಿಲ್ಲದೆ ಇರೋದು ಎಲ್ಲ ಟೆನ್ಷನ್ ಆಗಿ ನಾನೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಪಾಪ ನಮ್ಮ ಜನರಿಗೆ ಯಾರು ಸಮಾಧಾನ ಮಾಡ್ತಾರೆ? ನನಗೆ ತುಂಬ ಟೆನ್ಷನ್ ಆದಾಗ ಈ ಟಪ್ಪಾಂಗುಚ್ಚಿ ಹಾಡೋಕೊಂಡು ಡ್ಯಾನ್ಸ್ ಮಾಡೋ ಅಭ್ಯಾಸ ಇದೆ. ಆವಾಗ ಸ್ವಲ್ಪ ನನ್ನ ಟೆನ್ಷನ್ ಎಲ್ಲ ಕಂಟ್ರೋಲಲ್ಲಿರುತ್ತೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ನೋಡಿ, ನನಗಿನ್ನೂ ಟೆನ್ಷನ್ ಕಮ್ಮಿ ಆಗಿಲ್ಲ, ನಾನಿನ್ನೂ ಡ್ಯಾನ್ಸ್ ಮಾಡಬೇಕು. ಈ ದೌಲತ್ ದಾಮಿನಿ ಇಷ್ಟೆಲ್ಲ ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ನನ್ನ ಮೊಮ್ಮಗು ಕಳುವಾಗಿರೋದ್ರ ಹಿಂದೆ ಇವಳು ಕೈವಾಡ ಇರಲ್ಲ ಅನ್ಸುತ್ತೆ. ಅಬ್ಬಾ, ಆದ್ರೆ ನನಗೆ ಇವಳು ಕುಂಟ ಮಾತ್ರ ನೋಡೋದಕ್ಕಾಗ್ತಿಲ್ಲ. ಅಪ್ಪ, ನನ್ನ ಮಗಳಿಗೂ ಯಾರಾದರೂ ಇದೇ ರೀತಿ ಊಟ ಅಂದರೆ ಹಾಲು ಕುಡ್ಸೋರ ಜೊತೆಲಿದ್ರೆ ಚೆನ್ನಾಗಿರುತ್ತಲ್ವಾ ಅಪ್ಪ? ಜಾಣೆ ಬಂಗಾರ ನೀನು. ನಿಮ್ಮ ಅಮ್ಮನ ಥರನೇ ಯಾರಿಗೂ ಕಷ್ಟನೇ ಕೊಡಲ್ಲ. ಆದರೆ ಅಮ್ಮನಷ್ಟು ತ್ಯಾಗದ ಗುಣ ನಿನಗೆ ಬೇಡಕ್ಕಂತ. ಯಾಕೆ ಅಂದರೆ ಮುಂದೆ ನಿನಗೆ ಸುಖನೇ ಇರಲ್ಲ. ನಿಮ್ಮಮ್ಮ ದೇವತೆ. ನಮ್ಮ ಮನೆತನದ ಸುಖ ಸಂತೋಷಕ್ಕಾಗಿ ನಿನ್ನನ್ನು ತ್ಯಾಗ ಮಾಡಿಬಿಟ್ಲು. ಆದರೆ ನಿಮ್ಮಪ್ಪ ಹಾಗಲ್ಲಕ್ಕಂತ ಯಾವತ್ತೂ ನಿನ್ನನ್ನು ಮಾತ್ರ ಇನ್ನೊಬ್ರಿಗೆ ಬಿಟ್ಕೊಡಲ್ಲ.